Hello students, welcome back to Padma Computer Shikshana. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಕೆ ಮ್ಯಾಪ್ ಕಾನ್ಸೆಪ್ಟ್ ಅನ್ನ ನೋಡ್ತಾ ಇದ್ವಿ. ಸೊ ಕೆ ಮ್ಯಾಪ್ ಅಲ್ಲಿ ಎರಡು ಫಾರ್ಮ್ಸ್ ಬರುತ್ತೆ ಅಂತ ಹೇಳಿದ್ದೆ, ಒಂದು ಎಸ್ ಒ ಪಿ, ಇನ್ನೊಂದು ಪಿ ಒ ಎಸ್. ಸೊ ಲಾಸ್ಟ್ ವಿಡಿಯೋನಲ್ಲಿ ನಾವು ಕೆ ಮ್ಯಾಪ್ ಕಾನ್ಸೆಪ್ಟ್ ಅಂದ್ರೆ ಕೆ ಮ್ಯಾಪ್ ಯಾವ ತರ ಮಾಡ್ಬೇಕಾದ್ರು ಎಸ್ ಒ ಪಿ ಫಾರ್ಮ್ ಅಲ್ಲಿ ಅಂತ ಹೇಳಿ ತಿಳ್ಕೊಂಡ್ವಿ. ಸೊ ಈ ವಿಡಿಯೋನಲ್ಲಿ ನಾವು ಪಿ ಒ ಎಸ್ ಫಾರ್ಮ್ ನ ತಿಳ್ಕೊಳ್ಳೋಣ. ಸೊ ಯಾರೆಲ್ಲ ಇನ್ನು ಎಸ್ ಒ ಪಿ ಫಾರ್ಮ್ ನ ನೋಡಿಲ್ಲ, ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಹೋಗಿ ಫಸ್ಟ್ ನೀವು ಎಸ್ ಒ ಪಿ ಫಾರ್ಮ್ ನ ನೋಡಿ, ಆಮೇಲೆ ಬಂದು ಪಿ ಒ ಎಸ್ ಫಾರ್ಮ್ ನ ನೋಡಿ. ಸೊ ಅವಾಗ್ಲೇ ನಿಮ್ಗೆ ಏನಾಗುತ್ತೆ, ಕಾನ್ಸೆಪ್ಟ್ ಈಸಿಯಾಗಿ ಅರ್ಥ ಆಗುತ್ತೆ. ಜೊತೆಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನನ್ನ ನೆಕ್ಸ್ಟ್ ವಿಡಿಯೋ ಏನ್ ಮಾಡ್ತೀನಿ ಅದ್ರದ್ದು ಅಪ್ಡೇಟ್ಸ್ಗೋಸ್ಕರ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಸೊ ಹಾಗಾಗಿ ನನ್ನ ನೆಕ್ಸ್ಟ್ ವಿಡಿಯೋಸ್ ಎಲ್ಲ ನೋಟಿಫಿಕೇಶನ್ಸ್ ನಿಮ್ಗೆ ಬರ್ತಾ ಹೋಗುತ್ತೆ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ನೋಡೋಣ ಪಿ ಒ ಎಸ್ ಅಂತಂದ್ರೆ ಏನು ಅಂತ ಹೇಳಿ. ಸೊ ಪಿ ಒ ಎಸ್ ನೆನ್ನೆನೆ ನಿಮ್ಗೆ ಅಬ್ರಿವೇಶನ್ ಕೂಡ ಹೇಳಿದೆ ಲಾಸ್ಟ್ ಕ್ಲಾಸ್ ಅಲ್ಲಿ. ಸೊ ಪಿ ಒ ಎಸ್ ಅಂತ ಹೇಳಿದ್ರೆ ಪ್ರಾಡಕ್ಟ್ ಆಫ್ ಸಮ್. ಸೊ ಪ್ರಾಡಕ್ಟ್ ಆಫ್ ಸಮ್ ಅಂತ ಹೇಳಿದ್ರೆ ಲಾಸ್ಟ್ ಅಲ್ಲಿ ಏನಿದೆ, ಸಮ್ ಅಂತ ಇದೆ. ಸೊ ಎಸ್ ಒ ಪಿ ನಲ್ಲಿ ಲಾಸ್ಟ್ ಅಲ್ಲಿ ಏನಿತ್ತು, ಪಿ. ಪಿ ಅಂತ ಹೇಳಿದ್ರೆ ಪ್ರಾಡಕ್ಟ್. ಸೊ ಹಾಗಿದ್ರೆ ನಾವ್ ಏನ್ ಮಾಡ್ತಾ ಇದ್ವಿ, ಡಿಫ್ರೆನ್ಸ್ ಬರಿತಾ ಹೋಗ್ತೀನಿ ನೋಡ್ಕೊಳ್ಳಿ. ಈ ಎರಡಕ್ಕೂ ಏನ್ ಡಿಫ್ರೆನ್ಸ್, ಯಾವ ತರ ಪ್ರಾಬ್ಲಮ್ ಅಲ್ಲಿ ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳಿ. ಸೊ ಎಸ್ ಒ ಪಿ ನಲ್ಲಿ ಎರಡು ವೇರಿಯಬಲ್ ಮಧ್ಯೆ ನನ್ಗೆ ಏನ್ ಬರ್ತಾ ಇತ್ತು, ಇಂಟು ಬರ್ತಾ ಇತ್ತು, ಅಂದ್ರೆ ಡಾಟ್ ಅಂದ್ರೆ ಇಂಟು ಬರ್ತಾ ಇತ್ತು. ಯಾಕಂತ ಹೇಳಿದ್ರೆ ಲಾಸ್ಟ್ ಅಲ್ಲಿ ಪಿ ಇದೆ, ಪಿ ಅಂತ ಹೇಳಿದ್ರೆ ಪ್ರಾಡಕ್ಟ್. ಪಿ ಒ ಎಸ್ ಅಲ್ಲಿ ಲಾಸ್ಟ್ ಅಲ್ಲಿ ನನ್ಗೆ ಏನ್ ಬರ್ತಾ ಇದೆ, ಸಮ್. ಇದು ಶಾರ್ಟ್ ಕಟ್ ನಿಮ್ಗೆ ನೆನ್ಪಿಟ್ಕೊಳ್ಳೋದಕ್ಕೆ. ಸಮ್ ಅಂತ ಹೇಳಿದ್ರೆ ಏನ್ ಬರಿಬೇಕು, ಪ್ಲಸ್ ಬರಿಬೇಕು. ಇದು ಒಂದು ತಲೆಯಲ್ಲಿ ಇಟ್ಕೊಂಡಿರಿ. ಸೊ ನೆಕ್ಸ್ಟ್ ಎಸ್ ಒ ಪಿ ನಲ್ಲಿ ನಾವು ಝೀರೋಗೆ ಬಾರ್ ಹಾಕ್ತಾ ಇದ್ವಿ. ಪಿ ಒ ಎಸ್ ಅಲ್ಲಿ ನಾವು ಯಾವ್ದಕ್ಕೆ ಬಾರ್ ಹಾಕ್ಬೇಕು, ಒನ್ಗೆ ಬಾರ್ ಹಾಕ್ಬೇಕು. ಓಕೆ, ಎಸ್ ಒ ಪಿ ನಲ್ಲಿ ನಾವು ಒನ್ಗೆ ಗ್ರೂಪಿಂಗ್ ಮಾಡ್ತಿದ್ವಿ. ಸೊ ಪಿ ಒ ಎಸ್ ಅಲ್ಲಿ ನಾವು ಝೀರೋಗೆ ಗ್ರೂಪಿಂಗ್ ಮಾಡ್ತಾ ಹೋಗ್ಬೇಕು. ಇದೇ ಮೇನ್ ಡಿಫ್ರೆನ್ಸ್. ಇದ್ ಬಿಟ್ರೆ ಗ್ರೂಪಿಂಗು ಎಲ್ಲಾ ಸೇಮು. ಸೊ ಬರ್ಕೊಳ್ಳೋ ವೇರಿಯಬಲ್ಸ್ ಆಗಿರ್ಬೋದು, ಆ ಫಾರ್ಮುಲಾ ಹೇಳ್ಕೊಟ್ನಲ್ಲ 2 to the power n ಅಂತ, ಅದೆಲ್ಲ ಕಂಪ್ಲೀಟ್ ಸೇಮ್ ಇರುತ್ತೆ. ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಈ ವೇರಿಯಬಲ್ಸ್ ಏನ್ ಹೇಳಿದೆ, ಈ ವೇರಿಯಬಲ್ಸ್ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ. ಓಕೆ, ಸೊ ಬನ್ನಿ ಹಾಗಿದ್ರೆ ನೋಡೋಣ. ಫಸ್ಟ್ ಯಾವ ಪ್ರಾಬ್ಲಮ್ ನ ನೋಡೋಣ, 3 ವೇರಿಯಬಲ್ಸ್ ಪ್ರಾಬ್ಲಮ್ ನ ನೋಡೋಣ. ಸೊ 3 ವೇರಿಯಬಲ್ಸ್ ಆಲ್ರೆಡಿ ನಾನು ಹೇಳಿದ್ದೆ ಲಾಸ್ಟ್ ವಿಡಿಯೋನಲ್ಲಿ. ನಾನು ನಿಮ್ಗೆ 3 ವೇರಿಯಬಲ್ಸ್ ನ ಲಾಸ್ಟ್ ಅಲ್ಲಿ ಮಾಡಿದ್ದೆ. ಏನ್ ರೀಸನ್ಗೆ ಅಂತ ಹೇಳಿದ್ರೆ, ನಿಮ್ಗೆ ಗ್ರೂಪಿಂಗು ಎಲ್ಲ ಕಂಪ್ಲೀಟ್ ಆಗಿ ಹೇಳ್ಕೊಟ್ಟು ಆಮೇಲೆ ಬಂದು 3 ವೇರಿಯಬಲ್ಸ್ ಮಾಡ್ತಾ ಇದ್ದೆ. ಸೊ ಈ ವಿಡಿಯೋನಲ್ಲಿ ನಾನು ನಿಮ್ಗೆ ಡೈರೆಕ್ಟ್ ಆಗಿ 3 ವೇರಿಯಬಲ್ಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಟೇಬಲ್ ಎಲ್ಲ ಬರ್ಕೊಳ್ಳೋದು ಗೊತ್ತಿದೆ. ಸೊ ಹಾಗಾಗಿ ನಾನು ಡೈರೆಕ್ಟ್ ಆಗಿ 3 ವೇರಿಯಬಲ್ಸ್ ಇಂದಾನೆ ಹೋಗ್ತಾ ಇದ್ದೀನಿ. ಸೊ 2 ವೇರಿಯಬಲ್ಸ್ ತಗೊಂತೀರಾ ಅಂತ ಹೇಳಿದ್ರೆ, 2 ವೇರಿಯಬಲ್ಸ್ ಗೆ ಯಾವ ತರ ಬರೆಯೋದು ಅಂತ ಹೇಳಿದ್ರೆ, 2 ವೇರಿಯಬಲ್ ಅಂದ್ರೆ ಯಾವುದು, ಎ ಮತ್ತೆ ಬಿ ಎರಡೇ ವೇರಿಯಬಲ್. ಸೊ ಟೇಬಲ್ ಯಾವ ತರ ಬರುತ್ತೆ, 4 ಸೆಲ್ಸ್ ಇರುತ್ತೆ. ಸೊ ಯಾಕೆ ಅಂತಾನು ನಿಮ್ಗೆ ಗೊತ್ತು. ಸೊ 2 to the power n, 2 power n ಅಂತ ಹೇಳಿದ್ರೆ 2 power 2 is equal to 4 cells. ಸೊ ಇಲ್ಲಿ ಏನ್ ಬರ್ಕೊಂತೀರಾ, 0, ಇಲ್ಲಿ 1, 2, ಇಲ್ಲಿ 3. ಇಲ್ಲಿ ಏನ್ ಬರುತ್ತೆ, ಎ ಬರುತ್ತೆ, ಈ ಕಡೆ ಬಿ ಬರುತ್ತೆ. ಸೊ ಇಲ್ಲಿ ಎ ಬಾರ್. ಯಾಕೆ ಬಾರ್ ಇಲ್ಲಿ, ಇದು 0 ಬಿಟ್ಟು ಇದು 1 ಬಿಟ್ಟು, 1 ಅಂತ ಹೇಳಿದ್ರೆ ಬಾರ್ ಹಾಕ್ಬೇಕು. ಸೊ ಇದು ಬಿ, ಇದು ಬಿ ಬಾರ್. ಸೊ ಇದು 0, ಇದು 1. ಸೊ ಹಾಗಾಗಿ 1ಗೆ ಬಾರ್ ಹಾಕ್ಬೇಕು. ಯಾವ್ದ್ರಲ್ಲಿ, ಪಿ ಒ ಎಸ್ ಅಲ್ಲಿ. ಸೊ ಮಲ್ಟಿಪ್ಲೈ ಮಾಡಿ ಬರುತ್ತೆ, ಏನ್ ಬರುತ್ತೆ, ಎ ಪ್ಲಸ್ ಬಿ. ಈ ಸೆಲ್ದು ವ್ಯಾಲ್ಯೂ ಏನ್ ಬರುತ್ತೆ, ವೇರಿಯಬಲ್ಸ್ ಎ ಪ್ಲಸ್ ಬಿ. ಈ ಸೆಲ್ ವೇರಿಯಬಲ್ ಏನ್ ಬರುತ್ತೆ, ಎ ಪ್ಲಸ್ ಬಿ ಬಾರ್ ಬರುತ್ತೆ. ಈ ಸೆಲ್ದು ಎ ಬಾರ್ ಪ್ಲಸ್ ಬಿ ಬರುತ್ತೆ. ನೆಕ್ಸ್ಟ್ ಎ ಬಾರ್ ಪ್ಲಸ್ ಬಿ ಬಾರ್ ಬರುತ್ತೆ. ಸೊ ಇದು 2 ವೇರಿಯಬಲ್ಸ್ ಆಯ್ತು. ಸೊ 3 ವೇರಿಯಬಲ್ಸ್ ಗೆ ನಿಮ್ಗೆ ಇಲ್ಲೇ ಡಿಸ್ಪ್ಲೇ ಆಗ್ತಾ ಇದೆ. ಸೊ 3 ವೇರಿಯಬಲ್ಸ್ ಅಂತ ಹೇಳಿದ್ರೆ ಎ ಬಿ ಸಿ. ಓಕೆ, ಸೊ ಎ ಬಿ ಸಿ ನಲ್ಲಿ ಎನ ಯಾವ ಸೈಡ್ ಬರಿಬೇಕು, ರೋ ಸೈಡ್ ಬರಿಬೇಕು. ಬಿ ಸಿ ನ ಈ ಸೈಡ್ ಬರಿಬೇಕು. ಯಾಕೆ ಅಂತಾನು ಕೂಡ ನಾನು ನಿಮ್ಗೆ ಲಾಸ್ಟ್ ವಿಡಿಯೋನಲ್ಲಿ ಹೇಳಿದೀನಿ. ಸೊ ಎ ನಮ್ಗೆ ರೋ ನಲ್ಲಿ ಎಷ್ಟು ಬರುತ್ತೆ, ಎರಡೇ ರೋ ಬರೋದು. ಸೊ ಕಾಲಮ್ ಅಲ್ಲಿ ನಮ್ಗೆ ಎಷ್ಟು ಕಾಲಮ್ಸ್ ಬರ್ತಾ ಇದೆ, 4 ಕಾಲಮ್ಸ್ ಬರ್ತಾ ಇದೆ. ಸೊ 2 ವೇರಿಯಬಲ್ ಬರೋದ್ರೆ ನಾವು ಎಷ್ಟು ಪಾಸಿಬಲ್ಸ್ ಬರಿಬಹುದು, 4 ಪಾಸಿಬಲ್ಸ್ ನ ನಾವು ಬರಿಬಹುದಾಗುತ್ತೆ. ಸೊ ಪಿ ಒ ಎಸ್ ಅಲ್ಲಿ ನಾನು ಆಲ್ರೆಡಿ ನಿಮ್ಗೆ ಹೇಳಿದೀನಿ, 0ಗೆ ಬಾರ್ ಹಾಕ್ಬಾರ್ದು, 1ಗೆ ಬಾರ್ ಹಾಕ್ಬೇಕು ಅಂತ ಹೇಳಿ. ಸೊ ಇದಕ್ಕೆ ಬಾರ್ ಹಾಕ್ತಾ ಇದೀನಿ. ಸೊ ನೆಕ್ಸ್ಟ್ ಬಿ ಸಿ ನಲ್ಲಿ 0 0 ಬಾರ್ ಹಾಕಂಗಿಲ್ಲ, 0 1, 1ಗೆ ಬಾರ್ ಹಾಕ್ಬೇಕು, 1 1, ನೆಕ್ಸ್ಟ್ 1 0. ಅಗೇನ್ ಮಲ್ಟಿಪ್ಲೈ ಮಾಡಿ ಬರೋದ್ರೆ ಇಲ್ಲೂ ಕೂಡ ಈ m0 ಮತ್ತೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ನಾವು ಯಾವ ಎಂ ತಗೊಬೇಕು, ಕ್ಯಾಪಿಟಲ್ ಎಂ ತಗೊಬೇಕು. ಸೊ ಇಲ್ಲಿ ಏನ್ ಬರುತ್ತೆ, ಈ ಎಂ ನಾಟ್ ಏನ್ ಬರುತ್ತೆ, ಎ ಪ್ಲಸ್ ಬಿ ಪ್ಲಸ್ ಸಿ. ಈ ಸೆಲ್ ಅಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಬಾರ್. ನೆಕ್ಸ್ಟ್ ಸೆಲ್ ನಂಬರ್ 3, ಎ ಪ್ಲಸ್ ಬಿ ಬಾರ್ ಪ್ಲಸ್ ಸಿ ಬಾರ್, ಎ ಪ್ಲಸ್ ಬಿ ಬಾರ್ ಪ್ಲಸ್ ಸಿ ಬಾರ್. ನೆಕ್ಸ್ಟ್ ಸೆಲ್ ನಂಬರ್ 2, ಸೊ ಎ ಪ್ಲಸ್ ಬಿ ಬಾರ್ ಪ್ಲಸ್ ಸಿ ಮಲ್ಟಿಪ್ಲೈ ಮಾಡಿ ಬರಿಬೇಕು. ಸೊ ನೆಕ್ಸ್ಟ್ ಎ ಬಾರ್ ಪ್ಲಸ್
B plus C. Next A bar plus B plus C bar. So next ಏನ್ ಬರುತ್ತೆ A bar plus B bar plus C bar. So last cell ಅಲ್ಲಿ A bar plus B bar plus C. ಸೊ ಈ ತರ ಯಾವ ತರ ಪ್ರಾಬ್ಲಮ್ಸ್ ಕೊಡ್ತಾರೆ ಅಂತ ನನ್ನ ಶಾರ್ಟ್ಸ್ ರೀಲ್ ಅಲ್ಲಿ ನಾನು ಅಪ್ಲೋಡ್ ಮಾಡಿದೀನಿ. ದಯವಿಟ್ಟು ಹೋಗಿ MCQ ಕ್ವೆಶನ್ ನ ಈ ತರ 2 ವೇರಿಯೇಬಲ್ಸ್ 3 ವೇರಿಯೇಬಲ್ಸ್ ಅಲ್ಲಿ ಯಾವ ತರ ಕೊಡ್ತಾರೆ ಅಂತ ಅಪ್ಲೋಡ್ ಮಾಡಿದೀನಿ. ಅದರಲ್ಲೂ ಸೆಕೆಂಡ್ ಇಯರ್ ಮಕ್ಕಳು ಫಸ್ಟ್ ನೀವು ಹೋಗಿ ಅದನ್ನ ನೋಡ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ MCQ ನಲ್ಲಿ ಆ ತರ ಕೇಳೋ ಚಾನ್ಸಸ್ ಕೂಡ ತುಂಬಾ ಇರುತ್ತೆ. ಸೊ ಇದಿಷ್ಟು 3 ವೇರಿಯೇಬಲ್ಸ್ ಆಗತ್ತೆ. ಸೊ ಒಂದು 3 ವೇರಿಯೇಬಲ್ ಪ್ರಾಬ್ಲಮ್ ತಗೊಂಡು ಸಾಲ್ವ್ ಮಾಡೋಣ. ಸೊ ಯಾ ಏನಿದೆ ಪ್ರಾಬ್ಲಮ್ಮು ಎಫ್ ಆಫ್ ಎ ಬಿ ಸಿ ಹಾಗಿದ್ರೆ ಇಲ್ಲಿ ಯಾವ್ದು ಬರ್ಬೇಕು ನಮ್ಗೆ ಸಿಂಬಲ್ ಇಲ್ಲಿ ಪೈ ಸಿಂಬಲ್ ಬರ್ಬೇಕು. ಯಾವ ಸಿಂಬಲ್ ಬರ್ಬೇಕು ಪೈ ಸಿಂಬಲ್. ಸೊ ಇದು ನನಗೆ POS ಅಂತ ಹೆಂಗ್ ಗೊತ್ತಾಗುತ್ತೆ ಈ ಸಿಂಬಲ್ ನ ನೋಡಿ ನಾನು ಏನ್ ಮಾಡ್ಬೇಕು ಐಡೆಂಟಿಫೈ ಮಾಡ್ಬೇಕು. ಸೊ ಸ್ಟಾರ್ಟಿಂಗ್ ನಾನು ನಿಮ್ಗೆ ರೂಲ್ಸ್ ಪ್ರಾಬ್ಲಮ್ ಮಾಡೋದಕ್ಕೆ ರೂಲ್ಸ್ ನ ಓದ್ಕೊಳ್ಳಿ ಅಂತ SOP ಫಾರ್ಮ್ ಅಲ್ಲಿ ಹೇಳಿದೆ, ನನ್ನ ಲಾಸ್ಟ್ ವಿಡಿಯೋ ನಲ್ಲಿ ಹೇಳಿದ್ದೆ. ಸೊ ಅದರಲ್ಲಿ ಫಸ್ಟ್ ಇರೋದೇ ನೀವು ಏನ್ ಮಾಡ್ಬೇಕು ಪ್ರಾಬ್ಲಮ್ ನ ಐಡೆಂಟಿಫೈ ಮಾಡ್ಬೇಕು. ಗಿವನ್ ಪ್ರಾಬ್ಲಮ್ SOP ನ POS ಅಂತ ಹೇಳಿ ಐಡೆಂಟಿಫೈ ಮಾಡ್ಬೇಕು. ಸೊ ಐಡೆಂಟಿಫೈ ಯಾವ ತರ ಮಾಡ್ತೀರಾ ಬೈ ದ ಸಿಂಬಲ್. ಸೊ ಸಿಗ್ಮಾ ಕೊಟ್ಟಿದ್ರೆ SOP ಮಾಡ್ತೀರಾ, ಪೈ ಕೊಟ್ಟಿದ್ರೆ POS ಮಾಡ್ತೀರಾ. ಸೊ ಇದರಲ್ಲಿ ಎಷ್ಟು ವೇರಿಯೇಬಲ್ಸ್ ಕೊಟ್ಟಿದ್ದಾರೆ 3 ವೇರಿಯೇಬಲ್ಸ್ ಕೊಟ್ಟಿದ್ದಾರೆ. ಸೊ ಬರ್ಕೊಳ್ಳೋಣ. ಇಲ್ಲಿ ಇಲ್ಲಿ A ಬಾರ್. ಸೊ 1 ಇದೆ ಬಾರ್ ಆಗ್ತಾ ಇದೀನಿ. ಸೊ ಇಲ್ಲೇನ್ ಬರುತ್ತೆ B ಪ್ಲಸ್ C ಪ್ಲಸ್ B ಪ್ಲಸ್ C ನೆಕ್ಸ್ಟ್ B ಪ್ಲಸ್ C ನೆಕ್ಸ್ಟ್ B ಪ್ಲಸ್ C. ಬಾರ್ ಯಾವ್ದಕ್ಕೆ ಹಾಕ್ಬೇಕು 1 1 ಇರೋ ಕಡೆ ಎಲ್ಲ ಬಾರ್ ಹಾಕ್ತಾ ಹೋಗ್ಬೇಕು. ಸೊ ಅದಾದ್ಮೇಲೆ ಏನ್ ಮಾಡ್ಬೇಕು ಗ್ರೂಪಿಂಗ್. ಸೊ ಇಲ್ಲಿ ಎಲ್ಲೆಲ್ಲಿ ಖಾಲಿ ಸೆಲ್ ಇದೆ ಎಲ್ಲೆಲ್ಲಿ 1 ಇದೆ ಅದೆಲ್ಲ ಖಾಲಿ ಸೆಲ್ ಅಂತ ಹೇಳಿ ಅರ್ಥ. ಸೊ 0 ಎಲ್ಲಿದೆ ಫಸ್ಟ್ ಒನ್ ಇಲ್ಲಿದೆ. 3 ನೆಕ್ಸ್ಟ್ 6 ನೆಕ್ಸ್ಟ್ 7. ಸೊ ಇದಿಷ್ಟು ಎಲ್ಲೆಲ್ಲಿ 0 ಇದೆ ಅದನ್ನ ಮಾತ್ರ ನಾವ್ ಏನ್ ಮಾಡ್ಬೇಕು ಗ್ರೂಪ್ ಮಾಡ್ಬೇಕು. ಬಿಕಾಸ್ ನಾವು ಮಾಡ್ತಿರೋದು ಯಾವ್ದು POS. ಸೊ ಫಸ್ಟ್ ಯಾವ್ದು ಚೆಕ್ ಮಾಡ್ಕೊಬೇಕು ನಾವು ಆಕ್ಟಲ್ ಚೆಕ್ ಮಾಡ್ಕೊಬೇಕು. ಆಕ್ಟಲ್ ಸಿಗುತ್ತಾ ಇಲ್ಲ. ಸೊ ಆಕ್ಟಲ್ ಏನಾಗುತ್ತೆ ನಿಲ್ ಆಗತ್ತೆ. ನೆಕ್ಸ್ಟ್ ಯಾವ್ದು ಚೆಕ್ ಮಾಡ್ಕೊಬೇಕು ಕ್ವಾಡ್ ಚೆಕ್ ಮಾಡ್ಕೊಬೇಕು. ಸೊ ಕ್ವಾಡ್ ಇದೆಯಾ ಕ್ವಾಡು ಕೂಡ ನಮಗ್ ಸಿಗಲ್ಲ, ಏನಾಗುತ್ತೆ ನಿಲ್ ಆಗತ್ತೆ. ನೆಕ್ಸ್ಟ್ ಯಾವ್ದು ಮಾಡ್ಕೊಬೇಕು ಪೇರ್. ಸೊ ಪೇರ್ 2 ಪೇರ್ ಬರುತ್ತೆ. ಸೊ ಇದು ಒಂದು ಪೇರ್ ಬರುತ್ತೆ, ಇದು ಒಂದು ಪೇರ್ ಬರುತ್ತೆ. ಸೊ ಒಂದು ಪೇರ್ ಬರ್ಕೊಂತೀನಿ M ಇಂಟು ಬರಿಬೇಕು M3 ಇಂಟು M7. ಏಂತಕ್ಕೆ ಇಂಟು ಬರಿಬೇಕು ನಾನು ಮಾಡ್ತಾ ಇರೋದು ಯಾವುದು POS ಅಂತ ಹೇಳಿದ್ರೆ ಇಲ್ಲಿ ಸಮ್ ಇದೆಯಾ ಸಮ್ ಆಫ್ ಪ್ರಾಡಕ್ಟ್. ಆ ಸಮ್ನೆಲ್ಲ ನಾನು ಏನ್ ಮಾಡ್ಬೇಕು ಪ್ರಾಡಕ್ಟ್ ಮಾಡ್ಬೇಕು. ಸೊ ಫೈನಲ್ ಅಲ್ಲಿ ನಾನು ನಿಮ್ಗೆ ಆನ್ಸರ್ ಬರೀತೀನಲ್ಲ ಅಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ POS ಫಾರ್ಮು. ಸೊ ಪೇರ್ 1 ಬರ್ದಿದೀನಿ. ಸೊ ಆನ್ಸರ್ ಏನ್ ಬರುತ್ತೆ ನನಗೆ ಕಂಪೇರ್ ಮಾಡಿದ್ರೆ. ಸೊ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು ಹೇಳ್ಕೊಟ್ಟಿದ್ದೀನಿ. 3 ವೇರಿಯೇಬಲ್ಸ್ಗೆ ಇವಾಗ ಹೇಳ್ಕೊಡ್ತೀನಿ ಯಾವ ತರ ಕ್ರಾಸ್ ಚೆಕ್ ಮಾಡ್ಬೇಕು ಅಂತ. ನನ್ನ ಲಾಸ್ಟ್ ವಿಡಿಯೋನಲ್ಲಿ ನಾನು 3 ವೇರಿಯೇಬಲ್ಸ್ ಕ್ರಾಸ್ ಚೆಕ್ ಹೇಳ್ಕೊಟ್ಟಿಲ್ಲ. ಸೊ ಈ ವಿಡಿಯೋನಲ್ಲಿ ನಾನು ನಿಮ್ಗೆ ನನ್ನ ಈ 3 ವೇರಿಯೇಬಲ್ಸ್ ಕೊಟ್ಟಾಗ ಯಾವ ತರ ಕ್ರಾಸ್ ಚೆಕ್ ಮಾಡ್ಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಪಾಸ್ ಮಾಡಬೇಡಿ, ಜೊತೆಗೆ ಎಲ್ಲೂ ಫಾಸ್ಟ್ ಆಗಿ ಪ್ಲೇ ಮಾಡ್ಕೊಂಡು ನೋಡ್ಬೇಡಿ, ನಿಮ್ಗೆ ಏನು ಕಾನ್ಸೆಪ್ಟ್ ಗೊತ್ತಾಗಲ್ಲ. ಸೊ ಇಲ್ಲಿ ನಂಗೆ ಏನ್ ಬರುತ್ತೆ ಆಗಿದ್ರೆ ಇವೆರಡು ರೋ ಕಂಪ್ಯಾರಿಸನ್ ತಗೊಂಡ್ರೆ ಒಂದು ಕೂಡ ನಮ್ಗೆ ಕಾಮನ್ ಬರಲ್ಲ. ಸೊ ಇಲ್ಲಿ ಕಾಮನ್ ಸಿಗುತ್ತಾ ಖಂಡಿತ ಸಿಗುತ್ತೆ. ಯಾವ್ದು ಸಿಗುತ್ತೆ ಒಂದೇ ಕಾಲಮ್ ಸಿಗೋದು. ಸೊ B ಬಾರ್ ಪ್ಲಸ್ C ಬಾರ್ ಬರ್ಕೊಂತೀರಾ. ಸೊ ನೆಕ್ಸ್ಟ್ ಇನ್ನೊಂದು ಪೇರ್ ಇದೆಯಲ್ಲ. ಸೊ ಪೇರ್ 2 ಏನ್ ಬರುತ್ತೆ M6 ಇಂಟು M7. ಸೊ ಇಲ್ಲಿ ವೇರಿಯೇಬಲ್ಸ್ ಏನ್ ಬರುತ್ತೆ ಒಂದೇ ರೋ ಇರೋದು. ಒಂದೇ ರೋ ನಲ್ಲಿ ಏನ್ ಬರುತ್ತೆ A ಬಾರ್ ಬರುತ್ತೆ. ಸೊ ಪ್ಲಸ್ ನೆಕ್ಸ್ಟ್ ಕಾಲಮ್ ಅಲ್ಲಿ 2 ಕಾಲಮ್ ಇದೆ. 2 ಕಾಲಮ್ ಅಲ್ಲೂ ಯಾವ್ದು ನನಗೆ ಕಾಮನ್ ಇದೆ ಇವೆರಡರಲ್ಲಿ. ಸೊ B ಬಾರ್ ಕಾಮನ್ ಇದೆ. ಸೊ B ಬಾರ್ ಬರ್ಕೊಂತಾ ಇದೀನಿ. ಸೊ ನೆಕ್ಸ್ಟ್ ಇನ್ ಯಾವ್ದು ಉಳ್ಕೊಂತು ನನಗೆ ಇದು ಒಂದೇ ಉಳ್ಕೊಂಡಿದ್ದು. ಸೊ ಇದು ಒಂದ್ ಯಾರ ಜೊತೆನಾದ್ರು ಮದ್ವೆ ಆಗಕ್ ರೆಡಿ ಇದೆಯಾ. ಸೊ ಯಾರ ಜೊತೆನೂ ಇಲ್ಲ. ಯಾಕೋ ತುಂಬಾ ಸೈಲೆಂಟ್ ಆಗಿ ಮೂಲೆ ಸೇರ್ಕೊಂಡ್ಬಿಟ್ಟಿದೆ. ಪಾಪ ಅದನ್ನ ಸಿಂಗಲ್ ಆಗಿ ಹಂಗೆ ಬಿಟ್ಬಿಡೋಣ. ಏನ್ ಫೀಲಿಂಗ್ ಇದೆಯೋ ಏನೋ ಅಲ್ವಾ. ಸೊ ಇಲ್ಲೇನ್ ಬರ್ತಾ ಇದೆ M0. ಏನ್ ಬರ್ಕೊಂತೀರಾ A ಪ್ಲಸ್ B ಪ್ಲಸ್ C. ಓಕೆ. ಸೊ ಇವಾಗ ಕ್ರಾಸ್ ಚೆಕ್ ಯಾವ ತರ ಮಾಡೋದು. ಪೇರ್ಗೆ ನನಗೆ 2 ವೇರಿಯೇಬಲ್ ಬಂದಿದೆ, ಜೊತೆಗೆ ಸಿಂಗಲ್ಗೆ 3 ವೇರಿಯೇಬಲ್ಸ್ ಬಂದಿದೆ. ಹಾಗಿದ್ರೆ ಕ್ರಾಸ್ ಚೆಕ್ ಯಾವ ತರ ಮಾಡ್ಕೊಬೇಕು ಅಂತ ಹೇಳಿದ್ರೆ. ಸೊ 4 ವೇರಿಯೇಬಲ್ಸ್ ಆದ್ರೆ ನಾವ್ ಏನ್ ಮಾಡಿದ್ವಿ 8421 ಫಾರ್ಮುಲಾ ತಗೊಂಡ್ವಿ. ಆದ್ರೆ 3 ವೇರಿಯೇಬಲ್ಸ್ ಏನ್ ಮಾಡ್ಬೇಕು ನಾವು ಬರೀ 421 ಬರ್ಕೊಬೇಕು. ಸೊ 421 ಬರೆದ್ರೆ ನನ್ಗೆ ಏನ್ ಬರುತ್ತೆ 4 ಅಂತ ಹೇಳಿದ್ರೆ ಎಷ್ಟು 1 2 3. ಕ್ವಾಡ್ಗೆ ಎಷ್ಟು ಬರ್ಬೇಕು ಸಿಂಗಲ್ ಬರ್ಬೇಕು.
ಪೇರ್ಗೆ ಎಷ್ಟು ಬರಬೇಕು? ಪೇರ್ಗೆ ಎಷ್ಟು ಬರಬೇಕು? ಎರಡೇ ವೇರಿಯಬಲ್ ಬಂದಿದ್ಯಾ? ಖಂಡಿತ ಬಂದಿದೆ. ಸೊ ಕರೆಕ್ಟ್. ಸಿಂಗಲ್ಗೆ ಎಷ್ಟು ಬರಬೇಕು? 3 ವೇರಿಯಬಲ್ಸ್. ಸೊ 3 ವೇರಿಯಬಲ್ಸ್ ಬಂದಿದೆ. ಸೊ ಕರೆಕ್ಟ್. ಹಾಗಿದ್ರೆ ನಾನು ಏನ್ ಗ್ರೂಪಿಂಗ್ ಮಾಡಿದೀನಿ ಅದು ಕರೆಕ್ಟ್ ಆಗಿದೆ. ಬಟ್ ನೀವು ಬರ್ದಿರೋದನ್ನ ಕರೆಕ್ಟ್ ಆಗಿ ನೀವು ಚೆಕ್ ಮಾಡ್ಕೊಬೇಕು. ನಂಬರ್ ಆಫ್ ವೇರಿಯಬಲ್ಸ್ ಬಂದಿರೋದು ಕರೆಕ್ಟಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದಷ್ಟೇ ಇಲ್ಲಿ ನಾವು ಮಾಡ್ಕೊಳ್ಳೋ ಕೆಲಸ. ಸೊ ನೆಕ್ಸ್ಟ್ ಬಂದು ಫೈನಲ್ ಈಕ್ವೇಶನ್ ಬರಿಬೇಕು. ಇದೇ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಸೊ ಫೈನಲ್ ಈಕ್ವೇಶನ್ ಯಾವ ತರ ಬರಿಬೇಕು ಅಂತ ಹೇಳಿದ್ರೆ, ಏನ್ ಫಸ್ಟ್ ಸಿಕ್ಕಿದೆ ನನಗೆ? ಬಿ ಬಾರ್ ಪ್ಲಸ್ ಸಿ ಬಾರ್. ಸೊ ಏನಿದೆ ಇದಕ್ಕೆ ನಾನು ಬ್ರಾಕೆಟ್ ಅನ್ನ ಹಾಕ್ಬೇಕು. ಸೊ ನೆಕ್ಸ್ಟ್ ಏನ್ ಬಂದಿದೆ? ಎ ಬಾರ್ ಪ್ಲಸ್ ಬಿ ಬಾರ್. ಸೊ ನೆಕ್ಸ್ಟ್ ಏನ್ ಬಂದಿದೆ? ಎ ಪ್ಲಸ್ ಬಿ ಪ್ಲಸ್ ಸಿ. ಸೊ ಇವಾಗ ನಿಮ್ಗೆ ಇದು ಫೈನಲ್ ಆನ್ಸರ್ ಆಗುತ್ತೆ. ಪಿ ಒ ಎಸ್ ಅಂತ ಹೇಳಿದ್ರೆ ಇವಾಗ ಅರ್ಥ ಮಾಡ್ಕೋಬಹುದು. ಇಟ್ ಇಸ್ ದ ಪ್ರಾಡಕ್ಟ್ ಆಫ್, ಎಲ್ಲಾದ್ರದ್ದು ಪ್ರಾಡಕ್ಟ್ ಇದೆಯಾ? ಸೊ ಪ್ರಾಡಕ್ಟ್ ಆಫ್ ಸಮ್, ಇಲ್ಲೆಲ್ಲ ಸಮ್ ಇದೆಯಲ್ಲ. ಸೊ ಎಲ್ಲಾ ವೇರಿಯಬಲ್ ಸಮ್ ಮಾಡಿ ಅದನ್ನ ನಾನು ಲಾಸ್ಟ್ ಅಲ್ಲಿ ಏನ್ ಮಾಡ್ಬೇಕು? ಪ್ರಾಡಕ್ಟ್ ಮಾಡಿದ್ರೆ ನಂಗೆ ಯಾವ ಫಾರ್ಮ್ ಸಿಗುತ್ತೆ? ಪಿ ಒ ಎಸ್ ಫಾರ್ಮ್ ಸಿಗುತ್ತೆ. ಐ ಥಿಂಕ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ 4 ವೇರಿಯಬಲ್ಸ್ ಯಾವ ತರ ಅಂತ ಹೇಳಿ ನೋಡೋಣ ಬನ್ನಿ. ಸೊ 4 ವೇರಿಯಬಲ್ಸ್ ನಾರ್ಮಲ್ ನೀವು ಯಾವ್ದು ಎಸ್ ಒ ಪಿ ಫಾರ್ಮ್ ಅಲ್ಲಿ ಬರಿತಾ ಇದ್ರಿ, ಇಲ್ಲೂ ಅದೇ ತರ 4 ವೇರಿಯಬಲ್ಸ್ ಸೇಮ್ ಇದೆ. ಏನ್ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ, ಸೊ 2 ವೇರಿಯಬಲ್ ಮಧ್ಯ ಪ್ಲಸ್ ಬರಿತೀವಿ, 0 ಇರೋ ಬಾರ್ನ 1 ಬಾರ್ ಮಾಡ್ತೀವಿ. ಸೊ ನೆಕ್ಸ್ಟ್ ಏನ್ ಮಾಡ್ತೀವಿ? ಎಲ್ಲಾನು ಎಕ್ಸ್ಚೇಂಜ್, ಸೇಮ್ ಅಲ್ಲೂ ಕೂಡ ಎಕ್ಸ್ಚೇಂಜ್ ಮಾಡ್ತಾ ಇದ್ದೆ. ಸೊ ಮಲ್ಟಿಪ್ಲೈ ಮಾಡಿ ಬರ್ತಿದ್ದೀನಿ. ಝೀರೋಗೆ ಫಸ್ಟ್ ಬಾರ್ ಆಗ್ತಾ ಇದೆ, ನಾನು ಇಲ್ಲಿ ಏನ್ ಮಾಡ್ತಾ ಇದೀನಿ? 1ಗೆ ಬಾರ್ ಆಗ್ತಾ ಇದೀನಿ. ಐ ಥಿಂಕ್ ನಿಮ್ಗೆ ಎಲ್ಲರಿಗೂ ಇದು ಗೊತ್ತಿದೆ ಅಂತ ಅನ್ಕೊಂತೀನಿ. ಸೊ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಡೈರೆಕ್ಟ್ ಆಗಿ ಪ್ರಾಬ್ಲಮ್ಗೆ ಹೋಗೋಣ. ಸೊ ಪ್ರಾಬ್ಲಮ್ ಏನಿದೆ? ಎಫ್ ಆಫ್ ಡಬ್ಲ್ಯೂ ಎಕ್ಸ್ ವೈ ಝೆಡ್. ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಅವ್ರು ಏನ್ ವೇರಿಯಬಲ್ ಕೊಡ್ತಾರೋ ನಾವು ಅದೇ ವೇರಿಯಬಲ್ ನ ತಗೊಬೇಕು. ಸೊ ಸ್ಟಾರ್ಟಿಂಗ್ 2 ಕೊಡೋ ವೇರಿಯಬಲ್ ನ ಎಲ್ಲಿ ತಗೊಂತೀರಾ? ರೋ ಸೈಡ್ ತಗೊಂತೀರಾ. ನೆಕ್ಸ್ಟ್ 2 ಕೊಡೋ ವೇರಿಯಬಲ್ ನ ಎಲ್ಲಿ ತಗೊಬೇಕು? ಸೊ ಕಾಲಮ್ ಸೈಡ್ ತಗೊಬೇಕು. ಸೊ ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ? ಪೈ ಕೊಟ್ಟಿದ್ದಾರೆ. ಪೈ ಅಂತ ಹೇಳಿದ್ರೆ ಯಾವ ಫಾರ್ಮು? ಪಿ ಒ ಎಸ್. ಅದಾದ್ಮೇಲೆ ನಂಬರ್ಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಮ್ ಕೆಲಸ ಏನು? ಏನ್ ಬರ್ಕೊಬೇಕು? ನಂಬರ್ ಆಫ್ ವೇರಿಯಬಲ್ಸ್ ಇಸ್ ಈಕ್ವಲ್ ಟು, ನಾನು ಡೈರೆಕ್ಟ್ ಆಗಿ ಬರೀತೀನಿ, 2 to the power n ಇಸ್ ಈಕ್ವಲ್ ಟು 2 to the power ಎಷ್ಟು ವೇರಿಯಬಲ್ಸ್? 4 ವೇರಿಯಬಲ್ಸ್ ಇಸ್ ಈಕ್ವಲ್ ಟು 16 ಸೆಲ್ಸ್ ಆಗತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು? ಟೇಬಲ್ ನ ಕನ್ಸ್ಟ್ರಕ್ಟ್ ಮಾಡ್ಕೊಬೇಕು. ಸೊ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಬರ್ಕೊಂಡಿದೀನಿ. ಸೊ ವೇರಿಯಬಲ್ಸ್ ನ ಬರಿತಾ ಹೋಗೋಣ. ಡಬ್ಲ್ಯೂ ಪ್ಲಸ್ ಎಕ್ಸ್. ಸೊ ನೆಕ್ಸ್ಟ್ ಡಬ್ಲ್ಯೂ ಪ್ಲಸ್ ಎಕ್ಸ್, ಡಬ್ಲ್ಯೂ ಪ್ಲಸ್ ಎಕ್ಸ್, ಡಬ್ಲ್ಯೂ ಪ್ಲಸ್ ಎಕ್ಸ್. ಓಕೆ. ಸೊ ನೆಕ್ಸ್ಟ್ ವೈ ಪ್ಲಸ್ ಝೆಡ್, ವೈ ಪ್ಲಸ್ ಝೆಡ್, ವೈ ಪ್ಲಸ್ ಝೆಡ್, ವೈ ಪ್ಲಸ್ ಝೆಡ್. ಯಾವ್ದಕ್ಕೆ ನಾವು ಬಾರ್ ಹಾಕ್ಬೇಕು? 1ಗೆ ಬಾರ್ ಹಾಕ್ಬೇಕು. ಇಲ್ಲೇನ್ ಬರುತ್ತೆ? ಬಿಟ್ಟು 0 0 ಬರುತ್ತೆ. ಸೊ 0 1 ಬರುತ್ತೆ. 1 ಬರ್ತಾ ಇದೆ, ಬಾರ್ ಹಾಕ್ತೀನಿ. ನೆಕ್ಸ್ಟ್ ಇಲ್ಲಿ ಏನ್ ಬರುತ್ತೆ? 1 1 ಬರುತ್ತೆ. ಸೊ ಬಾರ್ ಬಾರ್. ನೆಕ್ಸ್ಟ್ 1 0. ಸೊ ಇದಕ್ಕೂ ಕೂಡ ನಾನು ಏನ್ ಮಾಡ್ತಾ ಇದ್ದೀನಿ? ಬಾರ್ ಹಾಕ್ತಾ ಇದೀನಿ. ಸೊ 0 0 ಬಾರ್ ಹಾಕಂಗಿಲ್ಲ. 0 1 ಝೆಡ್ಗೆ ಬಾರ್ ಹಾಕ್ಬೇಕು. 1 1. ಸೊ ವೈಗೂ ಬಾರ್ ಹಾಕ್ಬೇಕು, ಝೆಡ್ಗೂ ಬಾರ್ ಹಾಕ್ಬೇಕು. ಸೊ ನೆಕ್ಸ್ಟ್ 1 0. ಯಾವ್ದಕ್ ಬಾರ್ ಹಾಕ್ತೀರಾ? ವೈಗೆ ಬಾರ್ ಹಾಕ್ತೀರಾ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು? ಸೆಲ್ ನಂಬರ್ಸ್ ಬರ್ಕೊಬೇಕು. ಇದೇನಾಗುತ್ತೆ? 1 0 1. ಇದೇನಾಗುತ್ತೆ? 2 3 4 5. ಇಲ್ಲೇನಾಗುತ್ತೆ? 6. ಇದು 7 8 9. ಈ ಸೆಲ್ ಎಂತಕ್ ತಗೊಂತಾ ಇದೀನಿ ಅಂತ ಗೊತ್ತಿದೆ ಅಲ್ಲ. ಸೊ ಎರಡೂನು ಎಂತಕ್ ಎಕ್ಸ್ಚೇಂಜ್ ಮಾಡ್ತಾ ಇದೀನಿ? ಕೆ ಮ್ಯಾಪ್ ಅಲ್ಲಿ ಒಂದು ಬಿಟ್ ಸೇಮ್ ಇರ್ಬೇಕು, ಇನ್ನೊಂದು ಬಿಟ್ ಏನಾಗ್ಬೇಕು? ಚೇಂಜ್ ಆಗ್ಬೇಕು. ಸೊ ಆ ರೀಸನ್ಗೆ ನಾನು ಏನ್ ಮಾಡ್ತಾ ಇದೀನಿ? ಚೇಂಜ್ ಮಾಡ್ತಾ ಇದೀನಿ. 12 ಇಲ್ಲಿ 13. ಸೊ ಲಾಸ್ಟ್ ಇದು 14 15. ಸೊ ಬರ್ಕೊಂಡಾದ್ಮೇಲೆ ಏನ್ ಮಾಡ್ಬೇಕು? ನೆಕ್ಸ್ಟ್ ನಾವು ಗಿವನ್ ಕ್ವೆಶನ್ ಏನ್ ಕೊಟ್ಟಿದ್ದಾರೆ ಆ ಗಿವನ್ ಕ್ವೆಶನ್ ನಾವ್ ಏನ್ ಮಾಡ್ತಾ ಹೋಗ್ಬೇಕು? ಮಾರ್ಕ್ ಮಾಡ್ಕೊಂತ ಹೋಗ್ಬೇಕು. ಸೊ ಫಸ್ಟ್ ಯಾವ್ದು ಕೊಟ್ಟಿದ್ದಾರೆ? 1 ಎಲ್ಲಿದೆ? ಸೊ ಈ ಸೆಲ್ ಇದೆ. ಸೊ ಇಲ್ಲಿಗೆ ನಾನು ಏನಂತ ಮಾರ್ಕ್ ಮಾಡ್ಬೇಕು? 0 ಅಂತಾನೆ ಹೇಳಿ ಮಾರ್ಕ್ ಮಾಡ್ಬೇಕು. ನೀವ್ ಏನಾದ್ರೂ 1 ಅಂತ ಮಾರ್ಕ್ ಮಾಡಿದ್ರೆ ಖಂಡಿತ ಮಾರ್ಕ್ಸ್ ಕಳ್ಕೊಂತೀರಾ. ಸೊ ನೆಕ್ಸ್ಟ್ ಏನಿದೆ? 3 ಇದೆ. 3. ನೆಕ್ಸ್ಟ್ 4. ನೆಕ್ಸ್ಟ್ 5 6 9. ಎಲ್ಲಿದೆ 9? ಎಲ್ಲಿದೆ? ನೆಕ್ಸ್ಟ್ 11. ನೆಕ್ಸ್ಟ್ 12. ನೆಕ್ಸ್ಟ್ 14. ಕರೆಕ್ಟ್ ಆಗಿದ್ಯಾ? ಸೊ ಎಷ್ಟಿದೆ? 1 ಕೌಂಟ್ ಮಾಡ್ಕೊಳ್ಳಿ. 1 2 3 4 5 6 7 8 9 ಇದೆ. ನೀವು 9 ಮಾರ್ಕ್ ಮಾಡಿದೀರಾ? 1 2 3 4 5
6 7 8 9 ಯಾ ಕರೆಕ್ಟ್ ಆಗಿದೆ. ಸೊ ಇದಿಷ್ಟು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನಾವು ನೆಕ್ಸ್ಟ್ ನಾವೇನ್ ಬರ್ಕೊಬೇಕು, ಇಲ್ಲಿ ಫಸ್ಟ್ ಆಕ್ಟಲ್ಗೆ ಚೆಕ್ ಮಾಡ್ಕೊಬೇಕು. ಸೊ ಆಕ್ಟಲ್ ಇದೆಯಾ, ಆಕ್ಟಲ್ ಯಾವ್ದಾದ್ರು ಸಿಗುತ್ತಾ ಕ್ರಾಸ್ ಚೆಕ್ ಮಾಡಿ. ಸೊ ಒಂದು ಹಿಂಗಾಗ್ಬೇಕು, ಇಲ್ಲ ಈ ಕಡೆ ಆಗ್ಬೇಕು, ಅದು ಇಲ್ಲ, ಮಧ್ಯದಲ್ಲೂ ಇಲ್ಲ. ಸೊ ಎಲ್ಲೂ ನನಗೆ ಏನಾಗಲ್ಲ, ಆಕ್ಟಲ್ ಗ್ರೂಪಿಂಗ್ ಬರಲ್ಲ. ಸೊ ಆಕ್ಟಲ್ ಏನಾಗುತ್ತೆ, ನಿಲ್ ಆಗುತ್ತೆ. ಸೊ ನೆಕ್ಸ್ಟ್ ಆಕ್ಟಲ್ ಬಿಟ್ರೆ ಯಾವ್ದು ಮಾಡ್ಬೇಕು, ಕ್ವಾಡ್. ಸೊ ಕ್ವಾಡ್ ಇದೆಯಾ, ಖಂಡಿತ ಇದೆ, ಕಾಣಿಸ್ತಾ ಇದೆ ಕ್ವಾಡ್ ಯಾವ್ದ್ರಲ್ಲಿ. ಸೊ ಈ ಎರಡು ವೇರಿಯಬಲ್ ಕ್ವಾಡ್ ಆಗತ್ತೆ, ಹೌದಾ, ಕ್ವಾಡ್ ಆಯ್ತಾ. ಸೊ ನೆಕ್ಸ್ಟ್ ಈ ಕಡೆ ಆಪೋಸಿಟ್ ಕೂಡ ನನ್ಗೆ ಏನಾಗುತ್ತೆ, ಕ್ವಾಡ್ ಆಗತ್ತೆ. ಸೊ ಬರಿತಾ ಹೋಗೋಣ. ಕ್ವಾಡ್ 1 ಅಂತ ಕೊಡ್ತೀನಿ, ಇದನ್ನ ಕ್ವಾಡ್ 2 ಅಂತ ನೇಮ್ ಮಾಡ್ಕೊಂತೀನಿ. ಸೊ ಇವಾಗ ಕ್ವಾಡ್ 1 ಏನ್ ಬರುತ್ತೆ, ಕ್ಯಾಪಿಟಲ್ M1 ಇಂಟು M3 ಇಂಟು, ಸೊ ಇಂಟು ಬರ್ಕೊಬೇಕು, M9 ಇಂಟು M11. ಸೊ ಹಾಗಿದ್ರೆ ವೇರಿಯಬಲ್ ಏನ್ ಬರುತ್ತೆ, ಫಸ್ಟ್ ನಾನು ಈ ರೋ, ಯಾಕಂತ ಹೇಳಿದ್ರೆ ನಂಗೆ WXYZ ಅಲ್ಲಿ ಫಸ್ಟ್ 2 ಲೆಟರ್ಸ್ ಯಾವ್ದು ಬರೋದು, WX, ಅದನ್ನ ನಾನು ಎಲ್ಲಿ ಬರ್ಕೊಂಡಿದೀನಿ, ರೋ ಸೈಡ್ ಬರ್ಕೊಂಡಿದೀನಿ. ಸೊ ಈ ಎರಡು ವೇರಿಯಬಲ್ ನೋಡಿದ್ರೆ ನನಗೆ ಕಾಮನ್ ಯಾವ್ದು ಸಿಗುತ್ತೆ, ಸೊ ಇಲ್ಲೂ W ಇದೆ, ಇಲ್ಲೂ W ಬಾರ್ ಇದೆ, ಚೇಂಜ್ ಆಯ್ತು ಬರೆಯಂಗಿಲ್ಲ. ಸೊ ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ. ಹಾಗಿದ್ರೆ ನಾನು ಬರಿಬೋದಾ, ಯಾವ ಬಿಟ್ಟು ಚೇಂಜ್ ಆಗದೆ ರಿಮೈನ್ ಹಂಗೆ ಉಳ್ಕೊಳ್ಳುತ್ತೋ, ಸೊ ಅದನ್ನ ನಾವೇನ್ ಮಾಡ್ಬೇಕು, ಆನ್ಸರ್ ಆಗಿ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಸೊ ಪ್ಲಸ್ ನೆಕ್ಸ್ಟ್ ಏನ್ ಮಾಡ್ಬೇಕು, ಕಾಲಮ್ ನ ಕನ್ಸಿಡರ್ ಮಾಡ್ಬೇಕು. ಸೊ ಕಾಲಮ್ ಅಲ್ಲಿ ಇಲ್ಲಿ Y ಇದೆ, ಇಲ್ಲಿ Y ಬಾರ್ ಆಗ್ಬಿಟ್ಟಿದೆ. ಸೊ ಇಲ್ಲಿ Z ಬಾರ್ ಇದೆ, ಇಲ್ಲೂ Z ಬಾರ್ ಇದೆ. ಹಾಗಿದ್ರೆ ನಾನು ಯಾವ್ದು ಬರ್ಕೊಬಹುದು, Z ಬಾರ್ ಬರ್ಕೊಬಹುದು. ಸೊ ಆನ್ಸರ್ ಚೆಕ್ ಮಾಡೋದು ನಾನು ನಿಮ್ಗೆ ಲಾಸ್ಟ್ ವಿಡಿಯೋನಲ್ಲಿ ಹೇಳ್ಕೊಟ್ಟಿದೀನಿ. ಸೊ ನೀವು ಹೋಗಿ ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ಕ್ವಾಡ್ 1 ಆಯ್ತು. ನೆಕ್ಸ್ಟ್ ಕ್ವಾಡ್ 2. ಕ್ವಾಡ್ 2 ಏನ್ ಬರುತ್ತೆ, ವೇರಿಯಬಲ್ಸ್ M4 ಇಂಟು M6 ಇಂಟು M12 ಇಂಟು M14. ಹಾಗಿದ್ರೆ ವೇರಿಯಬಲ್ಸ್ ಏನ್ ಬರುತ್ತೆ, ಇವೆರಡನ್ನ ರೋ ತಗೊಂಡ್ರೆ ಯಾವ್ದು ಬರುತ್ತೆ, ಇಲ್ಲೂ W ಇದೆ, ಇಲ್ಲಿ W ಬಾರ್ ಇದೆ, ಚೇಂಜ್ ಆಯ್ತು ಬರೆಯಂಗಿಲ್ಲ. ಇಲ್ಲಿ X ಬಾರ್ ಇದೆ, ಇಲ್ಲೂ ಕೂಡ X ಬಾರ್ ಇದೆ. ಹಾಗಿದ್ರೆ ನಿಮ್ಗೆ ಕಾಮನ್ ಯಾವ್ದು ಸಿಗುತ್ತೆ, ಫಸ್ಟ್ X ಬಾರ್ ಸಿಗುತ್ತೆ. ನೆಕ್ಸ್ಟ್ ಕಾಲಮ್ ನ ಕಂಪೇರ್ ಮಾಡಿದ್ರೆ ಈ ಕಾಲಮ್ ಮತ್ತೆ ಈ ಕಾಲಮ್ ನ ಕಂಪೇರ್ ಮಾಡಿ, ಇಲ್ಲಿ Y ಇದೆ, ಇಲ್ಲಿ Y ಬಾರ್ ಇದೆ. ಸೊ ಚೇಂಜ್ ಆಯ್ತು. ಇಲ್ಲಿ Z ಇದೆ, ಇಲ್ಲೂ ಕೂಡ Z ಇದೆ. ಹಾಗಿದ್ರೆ ನಾನು ಏನ್ ಬರಿಬಹುದು, Z ಬರಿಬಹುದು. ಸೊ ಎರಡು ಗ್ರೂಪ್ ಏನ್ ಮಾಡ್ಕೊಂಡ್ವಿ ಅದನ್ನ ಬರ್ಕೊಂಡಿದೀನಿ. ಇನ್ನ ಗ್ರೂಪಿಂಗ್ ಎಲ್ಲೂ ಆಗದೆ ಉಳ್ಕೊಂಡಿರೋರು ಯಾರು, ಇವ್ರೊಬ್ರೆ. ಸೊ ಇವ್ರನ್ನ ನಾನು ಏನ್ ಮಾಡ್ಬೇಕು, ಇವಾಗ ಎಳ್ಕೊಂಡು ಹೋಗ್ಬಿಟ್ಟು ಮದ್ವೆ ಮಾಡಿಸ್ಬೇಕು. ಯಾವ ಕಡೆ ಮಾಡ್ಸೋಣ, ಇಲ್ ಜೊತೆನಾದ್ರು ಮಾಡಿಸ್ಬೋದು ಅಥವಾ ಇವ್ರ ಜೊತೆನಾದ್ರು ಮಾಡಿಸ್ಬೋದು. ಸೊ ಎಲ್ಲಿ ನಿಮ್ಗೆ ಇಷ್ಟ ಆಗುತ್ತೋ ನೀವು ಅವ್ರ ಜೊತೆ ಅವ್ರನ್ನ ಏನ್ ಮಾಡ್ಬೋದು, ಗ್ರೂಪ್ ಮಾಡ್ಕೊಬಹುದು, ಗ್ರೂಪ್ ಒಳಗಡೆ ತಳ್ಬಹುದು. ಸೊ ಹಾಗಿದ್ರೆ ಇವ್ರ ಜೊತೆ ಮಾಡಿದ್ರೆ ಏನ್ ಬರುತ್ತೆ, ವೇರಿಯಬಲ್ ಪೇರ್ಗೆ ಪೇರ್ ಏನ್ ಬರುತ್ತೆ, ಪೇರು M4 ಇಂಟು M5. ಸೊ ವೇರಿಯಬಲ್ ಏನ್ ಬರುತ್ತೆ, W ಪ್ಲಸ್ X ಬಾರ್ ಪ್ಲಸ್ ಇವೆರಡ್ರಲ್ಲಿ ಏನ್ ಬರುತ್ತೆ ಕಾಮನ್, ಒಂದು ರೋ ಹಂಗೆ ಬರ್ಕೊಂಡಿದೀನಿ. ನೆಕ್ಸ್ಟ್ ಕಾಲಮ್ ತಗೊಂಡ್ರೆ Y, ಇಲ್ಲಿ ಏನಿದೆ Y ಇದೆ, ಬರಿಬಹುದಾಗಿದ್ರೆ ಸೇಮ್ ಇದೆ, ಸೊ ಬರಿಬಹುದು. ನೆಕ್ಸ್ಟ್ Z ಬಾರ್ ಇದೆ, ಸೊ ಬರೆಯಕ್ಕಾಗಲ್ಲ. ಇನ್ಯಾವ್ದಾದ್ರು ಗ್ರೂಪಿಂಗ್ ಆಗದೆ ಉಳ್ಕೊಂಡಿದ್ಯಾ, ಸೊ ಯಾವ್ದು ಇಲ್ಲ. ಸೊ ಫೈನಲ್ ಆಗಿ ಏನಾಯ್ತು, ನಮ್ಗೆ ಆನ್ಸರ್ ಬಂದಿದೆ. ಹಾಗಿದೆ ಫೈನಲ್ ಆನ್ಸರ್ ಏನ್ ಬರುತ್ತೆ ಫೈನಲ್ ಆನ್ಸರು, ಕ್ವಾಡ್ 1 ಏನ್ ಬಂದಿದೆ, X ಪ್ಲಸ್ Z ಬಾರ್ ಇಂಟು ನೆಕ್ಸ್ಟ್ X ಬಾರ್ ಪ್ಲಸ್ Z ಇಂಟು W ಪ್ಲಸ್ X ಬಾರ್ ಪ್ಲಸ್ Y. ಸೊ ಇದು ನನ್ನ ಆನ್ಸರ್ ಆಗಿರುತ್ತೆ. ಸೊ ಐ ಥಿಂಕ್ ನಿಮ್ಗೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇನ್ನೂ ಒಂದು ಪ್ರಾಬ್ಲಮ್ ನ ತಗೊಂತೀನಿ. ಸೊ ಈ ಪ್ರಾಬ್ಲಮ್ ನ ಯಾವ ತರ ನೀವೇ ಮಾಡ್ತಾ ಹೋಗಿ, ನಾನು ಮಾಡ್ತೀನಿ, ಬಟ್ ನೀವು ವಿಡಿಯೋನ ನೋಡ್ಬೇಡಿ. ದಯವಿಟ್ಟು ನೀವು ಪಾಡಿಗೆ ನೀವು ಮಾಡ್ತಾ ಹೋಗಿ. ಡೌಟ್ ಬಂತು ಅಂತಂದ್ರೆ ಮಾತ್ರ ವಿಡಿಯೋನ ನೋಡಿ. ಓಕೆ, ಫಸ್ಟ್ ಏನ್ ಬರಿಬೇಕು, ಪ್ರಾಬ್ಲಮ್ ನ ಐಡೆಂಟಿಫೈ ಮಾಡ್ಕೊಬೇಕು. ಯಾವ್ದಿದು, SOP ನೇ, ಯಾಕಂತ ಹೇಳಿದ್ರೆ ನಮ್ಗೆ ಇಲ್ಲಿ ಏನಾಗಿದೆ, ಪೈ ಇದೆ. ಸೊ ಫಸ್ಟ್ ಸ್ಟೆಪ್ ಏನು, number of variable 2 power n is equal to 2 to the power 4 is equal to 16 cells. ಸೊ ಇದು ಬರ್ಕೊಂಡಾದ್ಮೇಲೆ ನಾವ್ ಏನ್ ಮಾಡ್ಬೇಕು, ಟೇಬಲ್ ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡು ಟೇಬಲ್ಗೆ ವೇರಿಯಬಲ್ಸ್ ಬರ್ಕೊಬೇಕು. ವೇರಿಯಬಲ್ಸ್ ಅವರೇ ಕೊಟ್ಟಿರೋದು ಬರ್ಕೊಬೇಕು. ಸೊ ಇಲ್ಲಿ 4 ವೇರಿಯಬಲ್ಸ್ ಕೊಟ್ಟಿದ್ದಾರೆ. AB ನ ರೈಟ್ ಸೈಡ್ ಬರ್ಕೊಂಡ್ರೆ ರೋ ಸೈಡ್ ಬರ್ಕೊಂತೀನಿ. ನೆಕ್ಸ್ಟ್ CD ನ ಈ ಸೈಡ್ ಬರ್ಕೊಬೇಕು. ಸೊ ಇಲ್ಲಿ ಏನ್ ಬರುತ್ತೆ, A ಪ್ಲಸ್ ಬಿ, ಇಲ್ಲೂ ಕೂಡ A ಪ್ಲಸ್ ಬಿ, A ಪ್ಲಸ್ ಬಿ. ಸೊ ಈ ಸೈಡ್ ಏನ್ ಬರುತ್ತೆ, C ಪ್ಲಸ್ ಡಿ, C ಪ್ಲಸ್ ಡಿ, C ಪ್ಲಸ್ ಡಿ, C ಪ್ಲಸ್ ಡಿ.
ಸೊ ಬಿಟ್ಸ್ಗಳು ಬರ್ಕೊಬೋದಲ್ವಾ? ಯಾವ ತರ ಬಿಟ್ಸ್ ಬರ್ಕೊಂತೀವಿ? 0 0 ಅಂತ ಹೇಳಿದ್ರೆ ಬಾರ್ ಬರಲ್ಲ. 0 1 ಇಲ್ಲಿ ಬಾರ್ ಬರುತ್ತೆ. 1 1 1 0 ಈ ತರ ಬಾಯಲ್ಲಿ ಹೇಳ್ಕೊಂಡು ಕೂಡ ನೀವೇನ್ ಮಾಡ್ಕೊಬಹುದು, ಬಾರ್ನ ಹಾಕೊಬಹುದು. ಸೊ 0 0 0 1 1 1 1 0. ಸೊ ಇದಿಷ್ಟು ಆದ್ಮೇಲೆ ಏನ್ ಮಾಡ್ಬೇಕು? ಸೆಲ್ಸ್ಗೆ ನಂಬರ್ ಕೊಡ್ತಾ ಹೋಗ್ಬೇಕು. 0 1 ಈ ಸೆಲ್ ಅಲ್ಲಿ ಏನಾಗುತ್ತೆ 2, ಇದು 3 4 5 6 7 ಈ ಸೆಲ್ ಅಲ್ಲಿ ಏನಾಗುತ್ತೆ 8 9 ಇದು 10 ಇಲ್ಲಿ 11 ನೆಕ್ಸ್ಟ್ ಇಲ್ಲಿ 12 13 14 15. ಓಕೆ, ಸೊ ಇದಿಷ್ಟು ಆದ್ಮೇಲೆ ನಾವೇನ್ ಮಾಡ್ಬೇಕು? ಮಾರ್ಕ್ ಮಾಡ್ಕೊಂತ ಹೋಗ್ಬೇಕು ಎಲ್ಲೆಲ್ಲಿದೆ. ಸೊ 0 2 4 6 8 10 12 13 14 15. ಸೊ ಇದಿಷ್ಟು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನಾನು ಏನ್ ಮಾಡ್ಬೇಕು? ಬರ್ಕೊಂತ ಹೋಗ್ಬೇಕು. ಸೊ ಫಸ್ಟ್ ಯಾವ್ದು ಚೆಕ್ ಮಾಡ್ಕೊಂತೀನಿ? ಆಕ್ಟಲ್. ಆಕ್ಟಲ್ ಪಾಸಿಬಲ್ ಎಲ್ಲಾದ್ರೂ ಇದೆಯಾ ನನಗೆ? ಸೊ ಆಕ್ಟಲ್ ಪಾಸಿಬಲ್ ಎಸ್ ಇದೆ. ಎಲ್ಲಿ? ಇದು ಎರಡು ಏನಾಗುತ್ತೆ ನನಗೆ? ಆಕ್ಟಲ್ ಆಗತ್ತೆ. ಓಕೆ, ಸೊ ಹಾಗಿದ್ರೆ ಏನ್ ವೇರಿಯೇಬಲ್ಸ್ ಬರುತ್ತೆ ಆಕ್ಟಲ್ಗೆ? ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಸೊ ಕೆಳಗಡೆ ಬರ್ಕೊಂತೀನಿ. m0 ಇಂಟು m4 ಇಂಟು ನೆಕ್ಸ್ಟ್ m12 ಇಂಟು m8 ಇಂಟು ಆರ್ಡರ್ ಆಗಿ ಬರಿಬೇಕಂತ ಏನಿಲ್ಲ, ಬೇಕಾದ್ರೆ ಎಕ್ಸಾಮ್ ಅಲ್ಲಿ ನೀವು ಆರ್ಡರ್ ಆಗಿ ಬರ್ಕೊಳ್ಳಿ, ಪ್ರಾಬ್ಲಮ್ ತೊಂದ್ರೆ ಏನಾಗಲ್ಲ. ಸೊ m2 m6 m14 m10. ಸೊ ಯಾಕೆ ಆರ್ಡರ್ ಆಗಿ ಬರಿಬೇಕು ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಕೆಲವು ಇನ್ವಿಜಿಲೇಷನ್ಗೆ ಹೋಗ್ತಾರಲ್ಲ ಇನ್ವಿಜಿಲೇಟರ್ಸ್, ಸೊ ಅವ್ರು ಏನ್ ಮಾಡ್ತಾರೆ, ಅವರು ಆರ್ಡರ್ ಆಗಿ ಹೇಳ್ಕೊಟ್ಟಿರ್ತಾರಲ್ವಾ, ಸೊ ಹಾಗಾಗಿ ಅವರು ಅದೇ ಆನ್ಸರ್ ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಎಲ್ಲಾ ಮಕ್ಳಿಗೂ ಎಲ್ಲಾ ಕಾಲೇಜಿನಲ್ಲೂ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಆರ್ಡರ್ ಆಗಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ನಾನು ಇವಾಗ ಬರ್ದಿದ್ದೀನಿ, ನೀವು ಬರಿಬೇಕಾದ್ರೆ ಬೇಕಾದ್ರೆ ಆರ್ಡರ್ ಆಗಿ ಬರ್ಕೊಳ್ಳಿ. ಸೊ ಇವಾಗ ಇದಕ್ಕೆ ಏನ್ ವೇರಿಯೇಬಲ್ಸ್ ಬರುತ್ತೆ ನೋಡೋಣ ಬನ್ನಿ. ಸೊ ಇದು 4 ರೋಸ್ ತಗೊಂಡ್ರೆ 4 ರೋ ನಲ್ಲೂ ಏನಾಗಿದೆ ನನಗೆ ಗ್ರೂಪಿಂಗ್ ಆಗಿದೆ. ಸೊ ಆಲ್ರೆಡಿ ನಾನು ನಿಮ್ಗೆ ಹೇಳಿದೀನಿ, 4 ತಗೊಂಡಾಗ ಏನಾಗಲ್ಲ ನನಗೆ ಕಾಮನ್ ವೇರಿಯೇಬಲ್ ಸಿಗಲ್ಲ. ಸೊ ಕಾಲಮ್ ತಗೊಂಡ್ರೆ ಈ ವೇರಿಯೇಬಲ್ ಮತ್ತೆ ಈ ಕಾಲಮ್ ಮತ್ತೆ ಈ ಕಾಲಮ್ ನನಗೆ ಗ್ರೂಪ್ ಆಗಿದೆ. ಸೊ ಹಾಗಿದೆ ಇವೆರಡರಲ್ಲೂ ಕಾಮನ್ ಯಾವ್ದು ಸಿಗುತ್ತೆ? ಇಲ್ಲಿ ಸಿ ಇದೆ, ಇಲ್ಲಿ ಸಿ ಬಾರ್ ಇದೆ, ಚೇಂಜ್ ಆಯ್ತು ಬರೆಯಂಗಿಲ್ಲ. ಸೊ ಇಲ್ಲಿ ಡಿ ಇದೆ, ಇಲ್ಲೂ ಕೂಡ ಡಿ ಇದೆ. ಹಾಗಿದ್ರೆ ಆನ್ಸರ್ ಏನ್ ಬರುತ್ತೆ ನನಗೆ? ಡಿ ಬರುತ್ತೆ. ಸೊ ನೆಕ್ಸ್ಟ್ ಏನ್ ಬರುತ್ತೆ? ಇನ್ ಯಾವ್ದು ಉಳ್ಕೊಂಡಿದೆ? ಆಕ್ಟಲ್ ಅಷ್ಟೇ. ಆಕ್ಟಲ್ಗೆ ಒಂದೇ ವೇರಿಯೇಬಲ್ ಬರೋದು. ಸೊ ಆಲ್ರೆಡಿ ಹೇಳಿದೀನಿ 8 4 2 1 ಅಂತ ಹೇಳಿದ್ರೆ 1 2 3 4. ಆಕ್ಟಲ್ಗೆ ಎಷ್ಟು ಬರುತ್ತೆ? ಆಕ್ಟಲ್ಗೆ ಒಂದೇ ವೇರಿಯೇಬಲ್. ಸೊ ನನಗೆ ಬಂದಿದೆ. ಇನ್ನು ಗ್ರೂಪ್ಗೆ ಉಳ್ಕೊಳ್ದೆ ಇರೋದು ಯಾವ್ದು? ಸೊ ಇದು ನೋಡಿದ ತಕ್ಷಣ ನಿಮ್ಗೆ ಏನ್ ಅನ್ಸುತ್ತೆ? ಓ ಇದನ್ನ ಪೇರ್ ಮಾಡ್ಬಿಡ್ಬೋದು ಅಂತ ಅನ್ಸುತ್ತೆ, ಬಟ್ ರಾಂಗ್. ಸೊ ಫಸ್ಟ್ ನಾವು ಯಾವ್ದು ಆರ್ಡರ್ ಆಗಿ ಚೆಕ್ ಮಾಡ್ತಾ ಇದೀವಿ. ಆಕ್ಟಲ್ಗೆ ಫಸ್ಟ್ ಚೆಕ್ ಮಾಡಿದ್ವಿ. ಸೊ ಇನ್ನೆರಡು ವೇರಿಯೇಬಲ್ ಏನ್ ಉಳ್ಕೊಂಡಿದೆ, ಇದು ಆಕ್ಟಲ್ ಆಗುತ್ತಾ ಅಂತಾನೆ ನಾವು ಫಸ್ಟ್ ಚೆಕ್ ಮಾಡ್ಬೇಕು. ಆಕ್ಟಲ್ ಆಗಲ್ಲ ಅಂತ ಹೇಳಿದಾಗ ಮಾತ್ರ ನಾವು ನೆಕ್ಸ್ಟ್ ಲೆವೆಲ್ಗೆ ಯಾವ್ದಕ್ ಹೋಗ್ಬೇಕು? ಕ್ವಾಡ್ ಹೋಗ್ಬೇಕು. ಓಕೆ, ಸೊ ಡೈರೆಕ್ಟ್ ಆಗಿ ನೀವು ಪೇರ್ಗೆ ಹೋಗಕ್ಕಾಗಲ್ಲ. ಸೊ ಇದು ಕ್ವಾಡ್ ಪಾಸಿಬಲ್ ಇದೆಯಾ? ಎಸ್ ಇದೆ. ಕ್ವಾಡ್ ಪಾಸಿಬಲ್ ಇದ್ದಾಗ ನಾವ್ ಏನ್ ಮಾಡ್ಬೇಕು? ಕ್ವಾಡ್ ಮಾಡ್ಬೇಕು. ಸೊ ಕ್ವಾಡ್ ಏನ್ ಬರುತ್ತೆ ಹಾಗಿದ್ರೆ? ಕ್ವಾಡ್ ಏನ್ ಬರುತ್ತೆ? m12 ಇಂಟು m13 ಇಂಟು m14 ಇಂಟು m15. ಸೊ ಆನ್ಸರ್ ಏನ್ ಬರುತ್ತೆ ಹಾಗಿದ್ರೆ? ಒಂದೇ ರೋ ಆಗಿರೋದ್ರಿಂದ ಆ ರೋ ಏನಿದೆ ಆಸ್ ಇಟ್ ಇಸ್ ಅದು ಹಂಗೆ ಪ್ರಿಂಟ್ ಆಗತ್ತೆ. ಜೊತೆಗೆ ಕಾಲಮ್ ತಗೊಂಡ್ರೆ ಕಾಲಮ್ ಬರುತ್ತಾ? ಕಾಲಮ್ ಅಲ್ಲಿ ತಗೊಬೋದಾ ಕಾಲಮ್ನ? ಖಂಡಿತ ಇಲ್ಲ. ಯಾಕಂತ ಹೇಳಿದ್ರೆ ಕಾಲಮ್ ತಗೊಂಡ್ರೆ ನನ್ಗೆ ಕಾಲಮ್ ಅಲ್ಲಿ 4 ಕಂಪ್ಯಾರಿಸನ್ ಇದೆ. ಇದು 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 ಇದೆಲ್ಲ 4 ಕಂಪ್ಯಾರಿಸನ್ ಇದೆ. ಸೊ ಹಾಗಾಗಿ ನಾನು ಏನ್ ಮಾಡಕ್ಕಾಗಲ್ಲ, ಕಾಲಮ್ನ ಅಕ್ಸೆಪ್ಟ್ ಮಾಡೋದಿಕ್ಕಾಗಲ್ಲ. ಸೊ ಅದಾದ್ಮೇಲೆ ನೆಕ್ಸ್ಟ್ ಇನ್ಯಾವ್ದಾರ ವೇರಿಯೇಬಲ್ಸ್ ಉಳ್ಕೊಂಡಿದ್ಯಾ? ಯಾವ್ದು ಇಲ್ಲ. ಸೊ ಲಾಸ್ಟ್ ನಾನು ಏನ್ ಮಾಡ್ಬೇಕು? ಈಕ್ವೇಶನ್ ಬರಿಬೇಕು. ಹಾಗಿದೆ ನನ್ನ ಈಕ್ವೇಶನ್ ಏನ್ ಬರುತ್ತೆ? ಡಿ ಇಂಟು ಎ ಬಾರ್ ಪ್ಲಸ್ ಬಿ ಬಾರ್. ಸೊ ಇದು ಫೈನಲ್ ಆನ್ಸರ್ ಆಗಿರುತ್ತೆ. ಐ ಥಿಂಕ್ ನಿಮ್ಗೆ ಎಲ್ಲರಿಗೂ SOP ಫಾರ್ಮ್ ಅಂಡ್ POS ಫಾರ್ಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇನ್ನು ಯಾರಿಗೆಲ್ಲ ಅರ್ಥ ಆಗಿಲ್ಲ, ಫಸ್ಟ್ ನೀವು ಹೋಗಿ POS ನ ಕರೆಕ್ಟ್ ಆಗಿ ಕಲ್ತ್ಕೊಳ್ಳಿ. ವಿಡಿಯೋನ ಒಂದ್ 2 ಸತಿ ನೋಡಿ ಕಲ್ತ್ಕೊಳ್ಳಿ. ಸೊ ಅವಾಗ ನಿಮ್ಗೆ SOP ನ ನೀವೇ ಈಸಿಯಾಗಿ ಮಾಡ್ತೀರಾ. ತುಂಬಾ ಈಸಿ ಕ್ವೆಶನ್ ಇದು. ಅಂಡ್ ಸೆಕೆಂಡ್ PU ಮಕ್ಕಳು ಪಾರ್ಟ್ ಡಿ ಅಂಡ್ ಪಾರ್ಟ್ ಇ ನಲ್ಲಿ 5 ಮಾರ್ಕ್ಸ್ ಅಲ್ಲಿ ಏನ್ ಬರುತ್ತೆ, ಪಾರ್ಟ್ ಇ ನಲ್ಲಿ ಫಸ್ಟ್ ಕ್ವೆಶನ್ ನಿಮ್ಗೆ ಕೆ ಮ್ಯಾಪ್ ಆಗಿರುತ್ತೆ. ಸೊ ಹಾಗಾಗಿ ದಯವಿಟ್ಟು ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ಬ್ರದರ್ಸ್, ಸಿಸ್ಟರ್ಸ್ ಯಾರು ಸೆಕೆಂಡ್ PUC ಓದ್ತಾ ಇರ್ತಾರೆ, ಸೊ
ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಸೊ ದಟ್ ಅವರು ಕೆ ಮ್ಯಾಪ್ ಕಲ್ತ್ಕೊಂತಾರೆ. ಸೊ 5 ಮಾರ್ಕ್ಸು ನೀವು ಅವ್ರಿಗೆ ಕಲ್ಸ್ದಂಗ್ ಆಗತ್ತೆ. ಸೊ ಹಾಗಾಗಿ ದಯವಿಟ್ಟು ಇದನ್ನ ಶೇರ್ ಮಾಡಿ. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಗೆ ಏನಾದ್ರೂ ಕಾನ್ಸೆಪ್ಟ್ ನಾನು ಆಲ್ರೆಡಿ ಎಲ್ಲಾ ವಿಡಿಯೋಸಲ್ಲೂ ಹೇಳ್ತಾ ಇರ್ತೀನಿ. ನಿಮ್ಗೆ ಯಾವ್ದಾರ ಕಾನ್ಸೆಪ್ಟ್ ಈ ತರ ಮಾಡಿ ಮ್ಯಾಮ್ ಅಂತ ನಿಮ್ಗೆ ಏನಾದ್ರು ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.